ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೆಪ್ಟೆಂಬರ್ 5ರಿಂದ ಕೆಲಸವನ್ನು ಸ್ಥಗಿತ ಮಾಡಲಾಗುವುದು ಅಂತ CS ಷಡಕ್ಷರಿ ಅವರು ಗರ್ಜಿಸಿದ್ದಾರೆ. ಹಾಗಾದರೆ ಸರ್ಕಾರಕ್ಕೆ ಒಂದು ಕೊನೆಯ ಎಚ್ಚರಿಕೆಯನ್ನು ಯಾಕೆ CS ಷಡಕ್ಷರಿ ಅವರು ನೀಡ್ತಾ ಇದ್ದಾರೆ? ಆಲ್ರೆಡಿ 7ನೇ ವೇತನ ಆಯೋಗಕ್ಕೆ ಇಂಪ್ಲಿಮೆಂಟೇಷನ್ಗಾಗಿ ಸದನದಲ್ಲಿಯೂ ಕೂಡ ಒಂದು ಸಂಪುಟ ಸಭೆಯಲ್ಲಿಯೂ ಕೂಡ ಅಷ್ಟು ಆಗಿರುವಂಥದ್ದು. ಆದರೂ ಕೂಡ ಯಾಕೆ CS ಷಡಕ್ಷರಿ ಅವರು ಸರ್ಕಾರದ ಮೇಲೆ ಮತ್ತೊಮ್ಮೆ ಗುಡುಗಿದ್ದಾರೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನೂ ಕೆಲವೊಂದಿಷ್ಟು ಸರ್ಕಾರಿ ನೌಕರರ ವರ್ಗಕ್ಕೆ ಇದರ ಒಂದು ಫಲ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಇದರ ಒಂದು ಫಲ ಸಿಗಬೇಕು. ಸ್ಪೆಷಲಿ ಮಹಾನಗರ ಪಾಲಿಕೆ ಮತ್ತು ಇನ್ನಿತರ ಕಾಂಟ್ರಾಕ್ಟ್ ಬೇಸ್ಡ್ ನೌಕರ್ಸ್ ಏನಿರ್ತಾರೆ ಅವರಿಗೆ ಮತ್ತು KSRTCಯಲ್ಲಿ ಕೆಲಸ ಮಾಡುವಂಥವರಿಗೆ ಎಲ್ಲರಿಗೂ ಕೂಡ ಒಂದು ಸಂಬಳದಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಇನ್ನೂ ಬಾಕಿ ಇದೆ. ಹಾಗಾಗಿ ಈ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಕ್ಕೆ ಕೊನೆಯ ಒಂದು ಎಚ್ಚರಿಕೆಯನ್ನು ಇಲ್ಲಿ CS ಷಡಕ್ಷರಿ ಅವರು ನೀಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ, ಯಾಕೆ ಸರ್ಕಾರದ ಮೇಲೆ ಇಷ್ಟು ಗುಡುಗಿದ್ದಾರೆ CS ಷಡಕ್ಷರಿ ಅವರು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ಸೊ ಸ್ನೇಹಿತರೆ, ಇವಾಗ ವಿವಾದ ಆಗಿರುವಂಥದ್ದು ಬೇಸಿಕಲಿ ಮಹಾನಗರ ಪಾಲಿಕೆಯ ನೌಕರರಿಗೆ ಸಂಬಂಧಿಸಿದಂತೆ ಈ ಒಂದು ಸ್ಪಷ್ಟನೆ ಬರಬೇಕಾಗಿದೆ. ಮಂಗಳವಾರ ನಡೆದ ಸಂಘದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ನೌಕರರ ಬೇಡಿಕೆಗಳ ಈಡೇರಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿಯನ್ನು ಮಾಡಲಾಗಿದೆ. 5 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸೆಪ್ಟೆಂಬರ್ 4ರವರೆಗೆ ಗಡುವು ನೀಡಲಾಗಿದೆ. ಅಲ್ಲಿಯವರೆಗೆ ಬೇಡಿಕೆ ಈಡೇರದಿದ್ದರೆ ಕೆಲಸ ಸ್ಥಗಿತ ಮಾಡಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಯಿತು ಎಂದು ಸಂಘದ ಅಧ್ಯಕ್ಷ ಅಮೃತರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ CS ಷಡಕ್ಷರಿ, ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ರಮೇಶ್ ಸಂಘ, ಪಾಲಿಕೆ ನೌಕರರ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷ V ವೆಂಕಟರಾವ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ TC ಬಸವರಾಜಯ್ಯ, ಸಂಚಾಲಕ ಪ್ರಹ್ಲಾದ್ ಕುಲಕರ್ಣಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು. ಷಡಕ್ಷರಿ ಮಾತನಾಡಿ, ಪಾಲಿಕೆ ನೌಕರರ ಸಂಘದ ಹೋರಾಟಕ್ಕೆ ತನ್ನ ಸಂಘದ ಸಂಪೂರ್ಣ ಬೆಂಬಲ ಇದೆ. ಸಚಿವರು ಇಲಾಖೆಗೆ ಮನವಿ ಸಲ್ಲಿಸಿದರೂ ಸ್ಪಂದಿಸಲಿಲ್ಲ. ಸರ್ಕಾರದ ನೌಕರರನ್ನು ಗೌರವಯುತ ನೋಡಿಕೊಳ್ಳಬೇಕೆಂದು ಇಲ್ಲಿ ಗುಡುಗಿದ್ದಾರೆ. ಹಾಗಾದರೆ ಏನಿದೆ ಬೇಡಿಕೆ ಏನಿದೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೇವೆ ನಾವು. ಸೊ ಸರ್ಕಾರದ ಮುಂದೆ ಮಹಾನಗರ ಪಾಲಿಕೆ ನೌಕರರು ಯಾವ ರೀತಿಯಾದಂಥ ಬೇಡಿಕೆ ಇಡ್ತಾ ಇದ್ದಾರೆ, ಅದಕ್ಕೆ ಸರ್ಕಾರಿ ನೌಕರರು ಹೋರಾಟ ಮಾಡೋದಕ್ಕೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಹಾಗಾದರೆ ಆ ಒಂದು ಬೇಡಿಕೆಯಾದರೂ ಏನು, ಯಾಕೆ ಸರ್ಕಾರ ಇದರಲ್ಲಿ ವಿಳಂಬ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ನಾವು ನೋಡೋಣ. ಬೇಡಿಕೆಗಳೇನು? ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಮತ್ತು ಪಾಲಿಕೆ ಅಧಿಕಾರಿ ನೌಕರರಿಗೂ ಸಹ KGID ಮತ್ತು GPF ಸೌಲಭ್ಯವನ್ನು ಜಾರಿಗೆ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಯನ್ನು ಮಾಡಬೇಕು ಮತ್ತು ಪಾಲಿಕೆ ಅಧಿಕಾರಿ ಅಥವಾ ನೌಕರರಿಗೆ KGID ಮತ್ತು GPF ಸೌಲಭ್ಯವನ್ನು ಜಾರಿ ಮಾಡಬೇಕು. ಇಲ್ಲಿವರೆಗೂ GPF ಮತ್ತು KGID ಸೌಲಭ್ಯಗಳು ಬೇರೆ ನೌಕರರಿಗೆ ಮಾತ್ರ ಇದೆ, ಅದು ಪಾಲಿಕೆ ನೌಕರರಿಗೆ ನೀಡಲಾಗಿಲ್ಲ. ಅದನ್ನು ಪಾಲಿಕೆ ನೌಕರರಿಗೂ ಕೂಡ ವಿಸ್ತರಿಸಬೇಕು. KGID ಆಗಿರ್ಬೋದು ಮತ್ತು GPF ಆಗಿರ್ಬೋದು, ಜನರಲ್ ಪ್ರಾವಿಡೆಂಟ್ ಫಂಡ್ ಮತ್ತು KGID ಇವೆಲ್ಲವೂ ಕೂಡ ಪಾಲಿಕೆ ನೌಕರರಿಗೂ ಕೂಡ ನೀಡಬೇಕು. ಎರವಲು ಸೇವೆ ಅಧಿಕಾರಿ ಮತ್ತು ನೌಕರರನ್ನು ಮಾತೃ ಇಲಾಖೆಗೆ ಹಿಂತಿರುಗಿಸಿ ಮತ್ತು ಖಾಲಿ ಇರುವ ಎಲ್ಲ ವೃಂದದ ಮುಂಬಡ್ತಿಗಳನ್ನು ನೀಡಬೇಕು ಅಂತ. ಏನು ಬೇರೆ ಬೇರೆ ಇಲಾಖೆಗಳಿಂದ ಹುದ್ದೆಗಳನ್ನು ಎರವಲು ಪಡೆದುಕೊಳ್ಳಲಾಗಿದೆ, ಒಂದಿಷ್ಟು ಆಫೀಸರ್ಸ್ಗಳನ್ನು ಎರವಲು ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅವರನ್ನು ತಮ್ಮ ಒಂದು ಮಾತೃ ಇಲಾಖೆಗೆ, ಅವರೊಂದು ಒರಿಜಿನಲ್ ಡಿಪಾರ್ಟ್ಮೆಂಟ್ಗಳಿಗೆ ಹಿಂದಿರುಗಿಸಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳಿಗೆ ಸದ್ಯದಲ್ಲೇ ಕೆಲಸ ಮಾಡ್ತಿರುವಂತಹ ಒಂದು ಮಹಾನಗರ ಪಾಲಿಕೆ ನೌಕರರಿಗೆ ಒಂದು ಪಾಲಿಕೆ ನೌಕರರನ್ನೇ ಮುಂಬಡ್ತಿಯನ್ನು ನೀಡಿ ಅವರನ್ನೇ ನೇಮಕಾತಿ ಮಾಡಿಕೊಳ್ಳಬೇಕು ಅಂತ 2 ಪ್ರಮುಖ ಬೇಡಿಕೆಗಳನ್ನು ಇಲ್ಲಿ ಸಂಘದವರು ಇಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು 2 ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಸೆಪ್ಟೆಂಬರ್ 4ರಂದು ಕೊನೆಯ ಗಡುವಿದೆ ಸರ್ಕಾರಕ್ಕೆ. ಈ GPF ಮತ್ತು KGID ಸೌಲಭ್ಯ ಒಂದನೇ ಒಂದು ಬೇಡಿಕೆ. ಅದಾದ ಮೇಲೆ ಖಾಲಿ ಇರುವಂಥ ಹುದ್ದೆಗಳನ್ನು ಮುಂಬಡ್ತಿ ಮುಖಾಂತರ ಇದೇ ಹಾಲಿ ಕೆಲಸ ಮಾಡ್ತಿರುವಂಥ ಮಹಾನಗರ ಪಾಲಿಕೆ ನಗರ ಪಾಲಿಕೆ ನೌಕರರನ್ನೇ ಮುಂಬಡ್ತಿ ನೀಡಿ ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಸಂಪುಟ ಸಭೆಯ ವೇಳೆ ಇದನ್ನು ಅನೌನ್ಸ್ ಮಾಡಿ ಇದನ್ನು ಜಾರಿಗೆ ತರಬೇಕು ಅಂತ ಇಲ್ಲಿ ಪ್ರೆಷರನ್ನು ಹಾಕ್ತಾ ಇರುವಂಥದ್ದು. ಒಂದು ವೇಳೆ ಸರ್ಕಾರ ಇದರಲ್ಲಿ ಏನಾದರೂ ವಿಫಲವಾದರೆ, ಅದನ್ನು ನೀಡೋದರಲ್ಲಿ ವಿಫಲವಾದರೆ ಒಂದು ಸೆಪ್ಟೆಂಬರ್ 5ರಿಂದ ಕೆಲಸಕ್ಕೆ ಗೈರು ಹಾಜರಾಗುವ ಮುಖಾಂತರ ಕೆಲಸವನ್ನು ಸ್ಥಗಿತ ಮಾಡಲಾಗುವುದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ
ತುಂಬಾ ಸ್ಪಷ್ಟವಾಗಿರುವಂಥದ್ದು. ಏನಕ್ಕಂದರೆ ಎಲ್ಲರಿಗೂ ಕೂಡ ಇದೊಂದು KGID ಮತ್ತು GPF ಅನ್ನೋದು ಎಲ್ಲರಿಗೂ ಕೂಡ ಸಿಗಬೇಕಾಗಿರುವಂಥ ಯೋಜನೆ. ಸರ್ಕಾರ ಒಂದು ನೌಕರರ ವರ್ಗಕ್ಕೆ ಈ ರೀತಿಯಾದಂಥ ಒಂದು ಅನ್ಯಾಯ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅಸಾಮಾನ್ಯ ಸಂಗತಿ. ಸೊ ಹಾಗಾಗಿ ಸರ್ಕಾರಿ ನೌಕರರ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿ ಸರ್ಕಾರದ ಮುಂದೆ ಈ ಒಂದು ಬೇಡಿಕೆಯನ್ನು ಇಡ್ತಾ ಇವೆ. ಬೇಡಿಕೆ ಈಡೇರದಿದ್ದರೆ ಕೆಲಸವನ್ನು ಸ್ಥಗಿತ ಮಾಡಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ, ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೂಡ ಸರ್ಕಾರಕ್ಕೆ ನೀಡುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾದರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮಹಾನಗರ ಪಾಲಿಕೆ ನೌಕರಿಗೂ ಕೂಡ KGID ಮತ್ತು GPF ಸೌಲಭ್ಯವನ್ನು ಸರ್ಕಾರ ಯಾಕೆ ನೀಡ್ತಾ ಇಲ್ಲ? ಸರ್ಕಾರದ ಈ ಒಂದು ನಡೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.